ಕೇಂದ್ರ ಸಚಿವರಂತ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಈ ಹುಬ್ಬಳ್ಳಿ ಜಗ್ಗಲಿಗೆ ಹಬ್ಬದ ಕುರಿತು ಮಾತಾಡಬೇಕಂತಲ್ಲಿ ಅವರಲ್ಲಿ ಕೇಳಿಕೊಡ್ತೀವಿ. बोलो भारत माता की ಹಲಿಗಿಂತ ಹಲಿಗೆ ಸೌಂಡ್ಗಿಂತ ಜೋರ ಆಗ್ಬೇಕಿದೆ. बोलो भारत माता की ಪೂಜ್ಯರಾದಂಥ 3000 ಮಠದ ಜಗದ್ಗುರುಗಳ ಪಾದಾರವಿಂದದಲ್ಲಿ ವಂದಿಸಿ ನಾಡಿನ ವಿವಿಧ ಮೂಲೆಗಳಿಂದ ಆಗಮಿಸಿರುವಂಥ ಎಲ್ಲ ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ವಂದಿಸಿ ಈ ಹುಬ್ಬಳ್ಳಿ ಹಲಿಗೆ ಹಬ್ಬ 14 ವರ್ಷದ ಹಿಂದೆ ಮಹೇಶ್ ತೆಂಗಿನಕಾಯಿ ಅವರು ಇದನ್ನು ಶುರು ಮಾಡಿದರು. ಹೋಳಿ ಹುಣ್ಣಿಮೆ ಎನ್ನುವಂಥದ್ದು ಅದಕ್ಕೆ ಐತಿಹಾಸಿಕವಾದಂಥ ಮಹತ್ವನೂ ಇದೆ. ಮೊದಲನೇದಾಗಿ ಭಾರತೀಯ ಹಿಂದೂ ಪಂಚಾಂಗದ ಪ್ರಕಾರ ಇದು ಹಿಂದೂ ಪಂಚಾಂಗದ ವರ್ಷ ಅಂದರೆ ಭಾರತೀಯ ವರ್ಷದ ಪ್ರಕಾರವಾಗಿ ಇದು ನಮ್ಮ ಕೊನೆಯ ಹಬ್ಬ. ಈ ಹಬ್ಬದಿಂದ ಮುಂದೆ ನಾವು ವಸಂತ ಋತುವಿನಲ್ಲಿ ಹೋಗ್ತೀವಿ. ಚೈತ್ರ ಮಾಸ ಶುರು ಆಗ್ತದೆ. ವಸಂತ ಋತುವಿನಲ್ಲಿ ಗಿಡಗಳು ಹಚ್ಚು ಹಸುರಾಗ್ತವೆ. ಮಾವಿನ ಗಿಡದಲ್ಲಿ ಹೂಗಳು ಬಿಟ್ಟು ಕಾಯಿ ಆಗಲಿಕ್ಕೆ ಶುರುವಾಗ್ತವೆ. ಅಂದರೆ ಈ ವರ್ಷವನ್ನು ಬೀಳ್ಕೊಡುವಂಥ ಸಂದರ್ಭದಲ್ಲಿ ಹಚ್ಚು ಹಸರನ್ನು ಸ್ವಾಗತ ಮಾಡುವಂಥ ಒಂದು ಕಲ್ಪನೆ ಕೂಡ ಇದರಲ್ಲಿ ಇದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಭಾಳ ವಿಚಾರ ಮಾಡಿ ಪ್ರತಿಯೊಂದು ಹಬ್ಬವನ್ನು ನಮ್ಮಲ್ಲಿ ಅದರ ಒಂದು ಕಲ್ಪನೆ ಮಾಡಿದ್ದಾರೆ. ಕನ್ಸೆಪ್ಷಲೈಸೇಷನ್ ಅಂತ ಇಂಗ್ಲೀಷ್ ತಗೊಳ್ಳಿ ಹೇಳ್ತಾರೆ, ಅದನ್ನು ಮಾಡಿದ್ದಾರೆ. ಇದಕ್ಕೆ ಐತಿಹಾಸಿಕವಾಗಿ ಸತಿಯ ಪಾರ್ವತಿಯ ಹೆಂಡತಿ ಸತಿಯ ದೇಹಾಂತವಾದ ನಂತರ ಏನು ವೀರಭದ್ರನ ಅವತಾರ ಆಯಿತು. ಆ ವೀರಭದ್ರನ ಅವತಾರದ ಸಂದರ್ಭದಲ್ಲಿ ಶಿವ ಧ್ಯಾನಸ್ಥನಾಗಿದ್ದ. ಧ್ಯಾನಸ್ಥನಾದಂಥ ಶಿವನನ್ನು ಎಬ್ಬಿಸಿ ಪಾರ್ವತಿಯನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದಾಗ ಮನ್ಮಥ ಶಿವನಿಗೆ ಹೂವಿನ ಬಾಣವನ್ನು ಬಿಟ್ಟ. ಶಿವ ಸಿಟ್ಟಿಗೆ ಕಣ್ಣು ನೋಡಿದಾಗ ಮನ್ಮಥ ಸತ್ತೋದ. ಆ ಸತ್ತು ಹೋದಂಥ ಮನ್ಮನೆ ಕಾಮ ಭಾವನೆಯನ್ನು ಕೆರಳಿಸಬೇಕು ಅಂತ ಪ್ರಯತ್ನ ಮಾಡಿದ್ದ. ಆ ಉದ್ದೇಶ ಅರಿಯಲಾರದೆ ಶಿವ 3ನೇ ಕಣ್ಣು ತೆಗೆದು ಅವನ್ನ ಸಂಹಾರ ಮಾಡಿದ. ಆದರೆ ರತಿಯ ಪತಿವ್ರತೆಯನ್ನು ನೋಡಿ ಅವಳನ್ನ ಪುನಃ ಮತ್ತೊಮ್ಮೆ ಅವನು ಶಿವ ಏನಿದ್ದ ಮತ್ತೊಮ್ಮೆ ಆ ಮನ್ಮಥನನ್ನು ಒಂದು ರೀತಿಯಲ್ಲಿ ಪೂರ್ತಿಯಾಗಿ ಅವನನ್ನು ಜೀವಂತಗೊಳಿಸ್ತಿಲ್ಲ ಅಂದರೂ ಅವನ ಅಸ್ತಿತ್ವವನ್ನು ಕಾಪಾಡ್ತಾಳೆ. ಅದು ರತಿ ಮನ್ಮಥನ ಕಥೆ. ಆ ರತಿ ಮನ್ಮಥನ ಕಥೆ ಏನಿದೆಯಲ್ಲ ಅದರೊಳಗೆ ಇರುವಂಥದ್ದು ನಮ್ಮಲ್ಲಿರುವಂಥ ಕಾಮನೆಗಳು, ನಮ್ಮಲ್ಲಿರುವಂಥ ಕೆಟ್ಟ ವಿಚಾರಗಳು, ನಮ್ಮಲ್ಲಿರುವಂಥ ವಿಕೃತಿಗಳನ್ನು ಹೊರಗೆ ಹಾಕಿ ಸುಟ್ಟು ಬಿಡುವಂಥ ಕಲ್ಪನೆಯೂ ಈ ರತಿ ಮನ್ಮಥದ ಕಥೆಯಲ್ಲಿ ಬರ್ತದೆ. ಅದೇ ರೀತಿ ಭಕ್ತ ಪ್ರಹ್ಲಾದನನ್ನ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದಾಗ ಹಿರಣ್ಯಕಶಿಪು ತನ್ನ ತಂಗಿ ಹೋಳಿಕಾಗೆ ಹೇಳ್ತಾನೆ. ಹೋಳಿ ಅಂತ ಯಾಕೆ ಹೆಸರು ಅಂತಂದ್ರೆ ಹೋಳಿಕಾಗೆ ಹೇಳ್ತಾನೆ. ಹೋಳಿಕಾಗೆ ಏನು ಹೇಳ್ತಾನೆ, ನೋಡು ನನ್ನ ಮಗ ಕೇಳುವಲ್ಲಿ ಇವ ಪ್ರಹ್ಲಾದ ವಿಷ್ಣುವನ್ನ ನೆನೆಸೋದು ನಿನಗೆ ಹೆಂಗಿದ್ರು ಅಗ್ನಿಯಿಂದ ವರದಾನ ಇದೆ. ನೀ ಅವನು ನಿನ್ನ ತೊಡಿ ಮೇಲೆ ಕೂಡಿಸ್ಕೊಂಡು ಹೋಗು, ಅವಾಗ ನಾ ಬೆಂಕಿ ಹಚ್ತೀನಿ, ಅವ ಸಾಯ್ತಾನ, ನೀವು ಉಳಿತಿ ಅಂತ ಹೇಳ್ತಾನೆ. ಅವಾಗ ಆದ್ರೆ ಹಂಗೆ ಆಗೋದಿಲ್ಲ. ಅದ ಇವ ಭಕ್ತ ಪ್ರಹ್ಲಾದ ವಿಷ್ಣುವಿನ ಮಹಾಭಕ್ತ. ಅವನು ಆಕೆಗೆ ಶಾಪ ಕೊಡ್ತಾನೆ, ಅಂದ್ರೆ ವಿಷ್ಣು ಶಾಪ ಕೊಡ್ತಾನೆ. ಹೋಳಿಕಾ ಸಾಯ್ತಾಳೆ, ಆ ಬೆಂಕಿಯಿಂದ ಪ್ರಹ್ಲಾದ ಹೊರಗೆ ಬರ್ತಾನೆ. ಅವತ್ತಿನಿಂದ ಹೋಳಿ ಹಬ್ಬ ಶುರುವಾಯಿತು. ಬಹಳ ಐತಿಹಾಸಿಕವಾದಂಥ ಮಹತ್ವ ಇದೆ. ಕೃಷ್ಣರಾಧ ಸಣ್ಣವರಿದ್ದಾಗ ಕೃಷ್ಣನಿಗೆ ಒಂದು ಕಲ್ಪನೆ ಬರ್ತಾನೆ, ನಾ ಕಪ್ಪು ಅಂತ. ಅವಾಗೇನು ಮಾಡಬೇಕು, ನೀನು ರಾಧಾಗ ಒಂದು ಕಪ್ಪು ಬಣ್ಣ ಹಚ್ಚ, ಯಾಕಂದ್ರೆ ರಾಧಾ ಬಿಳಿ ಇರ್ತಾಳೆ. ಸೊ ಅವಾಗ ರಾಧಾಗ ಬಣ್ಣ ಹಚ್ಚಿದ, ಅದು ಹೋಳಿ ಆಯ್ತು, ಅದು ಬಣ್ಣ ಹಚ್ಚೋದಾಯ್ತು. ಹಿಂಗೆ ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಅರ್ಥವನ್ನು ಹೊಂದಿರುವಂಥ ಈ ಸಂದರ್ಭದಲ್ಲಿ ಈ ಹಲಿಗೆ ಹೊಡೆದು ಈ ಕಾಮಣ್ಣನ ಸುಟ್ಟು ಹೊಯ್ಕೊಂಡು ಬಣ್ಣ ಹಚ್ಚಿ ನಮ್ಮಲ್ಲಿರುವಂತಹ ವಿಕೃತಿಗಳನ್ನು ಬಿಟ್ಟು
ನಮ್ಮ ಹಲಿಗಿ ಬಾರಿಸ್ತಾ ನಾವು ಹೊಸ ವಸಂತ ಕಾಲಕ್ಕೆ ಸ್ವಾಗತವನ್ನ ಮಾಡುವಂಥ ಒಂದು ಉದಾತ್ತವಾದಂಥ ಕಲ್ಪನೆ ಈ ಒಂದು ಹೋಳಿ. ಅದಕ್ಕೆ ಬೇಕಾದಂಥದ್ದು ಹಲಗಿ. ಆ ಹಲಗಿಯನ್ನ ಪ್ರಸಿದ್ಧಿ ಮಾಡಿದಂಥವರು ಇತ್ತೀಚೆಗೆ ಮಹೇಶ್ ತೆಂಗಿನಕಾಯಿ ಅವರು. ಆ ಜಗ್ಗಲಿಗೆ ಅದು ಸ್ವಲ್ಪ ಮರಿತಾ ಇತ್ತು. ಮಹೇಶ್ ಅಣ್ಣ ಅದನ್ನು ಮತ್ತೆ ಎಲ್ಲರಿಗೂ ನೆನಪು ಮಾಡಿ ಎಲ್ಲ ಒಂದು ವ್ಯವಸ್ಥೆಯೊಳಗೂ ಸಹಿತ ಪಕ್ಕ ಮಾಡಿ ಸಣ್ಣ ಹಲಿಗಿ, ದೊಡ್ಡ ಹಲಿಗಿ, ಜಗ್ಗಲಿಗಿ ಎಲ್ಲ ತಂದು ಅವ್ರನ್ನ ಸರಿಯಾಗಿ ಟ್ರೈನಿಂಗ್ ಕೊಟ್ಟು ಅವರಿಗೆ ತಾವಾಗೆ ಬರುವಂತೆ ಮಾಡಿ ನಾಡಿನ ಇಷ್ಟು ಜನ ಮಠಾಧೀಶರನ್ನ ಒಂದು ಕಡೆ ಕೂಡಿಸಿ ಎಲ್ಲರಿಗೂ ಇದೊಂದು ಹಬ್ಬದ ರೀತಿಯಲ್ಲಿ, ಸಾಮೂಹಿಕ ಹಬ್ಬದ ರೀತಿಯಲ್ಲಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅಭಿನಂದಿಸ್ರಿ. ಇದಕ್ಕೆ ಪೂಜ್ಯರಾದಂತಹ ಜಗದ್ಗುರುಗಳು, ಪೂಜ್ಯರಾದಂತಹ ಗುರುಗಳು ಬಂದು ಒಂದು ರೀತಿಯಲ್ಲಿ ಹೆಂಗೆ ಪಾರ್ವತಿ ಕಲ್ಯಾಣ ಆದಾಗ ಯಾವ ರೀತಿ ಆತಲ್ಲ ಆ ರೀತಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಇವರೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಒಂದೇ ಟೈಮ್ಗೆ ಇಷ್ಟು ಜನರ ಆಶೀರ್ವಾದ ನಮಗೆ ಸಿಗ್ತಾ ಇದೆ. ಅವ್ರಿಗೂ ಒಂದು ಅಲ್ಲೇ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಆಶೀರ್ವಾದ ತೆಗೆದುಕೊಡ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ಮಹೇಶ್ ತೆಂಗಿನಕಾಯಿ ಅವರಿಗೆ ಅವ್ರ ತಂಡಕ್ಕೆ ಅತ್ಯಂತ ಹೃತ್ಪೂರ್ವಕವಾದ ಅಭಿನಂದನೆ, ಧನ್ಯವಾದ, ನಮಸ್ಕಾರ. ಭಾರತ್ ಮಾತಾ ಕೀ.